ಈಗ ಮುಂದಿನ ಸುದ್ದಿ ಕಡೆಗೆ ಹೋಗೋಣ. ಅಮೆರಿಕ ಮತ್ತು ಇರಾನ್ ಮಧ್ಯೆ ನಿನ್ನೆಯಷ್ಟೇ 14 ಅಂಶಗಳ ಶಾಂತಿ ಒಪ್ಪಂದಕ್ಕೆ ಸಹಿಯನ್ನು ಹಾಕಲಾಗಿತ್ತು. ಆದರೆ ಇವತ್ತು ನಡೀಬೇಕಾಗಿದ್ದ ಅಂತಿಮ ಶಾಂತಿ ಒಪ್ಪಂದ ಸಭೆ ನಡೆದಿಲ್ಲ. ಇದಕ್ಕೆಲ್ಲ ಕಾರಣ ಆಗಿರುವಂಥದ್ದು ಇಸ್ರೇಲ್. ನಿನ್ನೆಯಷ್ಟೇ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನ್ನ ಸರ್ವೋಚ್ಚ ನಾಯಕ ಮುಜ್ತಬಾ ಖಮೇನಿ ಮಧ್ಯಂತರ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದರು. 60 ದಿನಗಳ ಒಳಗೆ ಸಣ್ಣ ಪುಟ್ಟ ಬದಲಾವಣೆಯನ್ನು ಮಾಡ್ಕೊಳ್ಳೋದಕ್ಕೆ ಟೈಮನ್ನು ಕೂಡ ಫಿಕ್ಸ್ ಮಾಡ್ಕೊಂಡಿದ್ರು. ಆದರೆ ಒಪ್ಪಂದಕ್ಕೆ ಸಹಿ ಹಾಕಿದ 6 ಗಂಟೆಗಳಲ್ಲೇ ಅದೇ ಒಪ್ಪಂದಕ್ಕೆ ಎಳ್ಳು ನೀರು ಬಿಟ್ಟಿದ್ದಾರೆ. ಲೆಬನಾನ್ ಮೇಲೆ ಇಸ್ರೇಲ್ ನಡೆಸಿರ್ತಕ್ಕಂತಹ ಸಾವಿನ ದಾಳಿಯಿಂದ ಕೆರಳಿರುವ ಇರಾನ್ ಒಪ್ಪಂದಕ್ಕೆ ಬೆಲೆ ಇಲ್ಲ ಅಂತ ಹೇಳಿದೆ. ದಕ್ಷಿಣ ಲೆಬನಾನ್ ಮೇಲೆ ಇಸ್ರೇಲ್ ಪಡೆಗಳು ರಾತ್ರೋರಾತ್ರಿ ನಡೆಸಿರುವಂತಹ ಭೀಕರ ವೈಮಾನಿಕ ದಾಳಿಯಲ್ಲಿ ಕನಿಷ್ಠ 16 ಜನ ಮೃತಪಟ್ಟಿದ್ದಾರೆ. ಭಯೋತ್ಪಾದಕ ಸಂಘಟನೆಯ ಮೂಲಸೌಕರ್ಯದ ಮೇಲೆ ದಾಳಿ ಮಾಡಿದ್ದೀವಿ ಅಂತ ಇಸ್ರೇಲ್ ಹೇಳ್ಕೊಳ್ತಾ ಇದೆ. ಆದರೆ ಅಮೆರಿಕ ಜೊತೆಗಿನ ಒಪ್ಪಂದದಲ್ಲಿ ಮೊದಲ ಅಂಶ ಇದ್ದಿದ್ದೇ ಇಸ್ರೇಲ್ ಯಾವುದೇ ಕಾರಣಕ್ಕೂ ಲೆಬನಾನ್ ಮೇಲೆ ದಾಳಿ ಮಾಡಬಾರ್ದು ಅಂತ. ಈಗ ಇಸ್ರೇಲ್ ದಾಳಿ ಮಾಡಿದೆ ಅನ್ನುವ ಕಾರಣಕ್ಕಾಗಿ ಇರಾನ್ ಒಪ್ಪಂದಕ್ಕೆ ಗುಡ್ ಬೈ ಹೇಳಿದೆ. ಇಲ್ಲಿ ಇರಾನ್ ಹೇಳ್ತಿರೋದೇನು ಅನ್ನೋದನ್ನು ನಾವು ಗಮನಿಸಬೇಕು. ಲೆಬನಾನ್ ಮೇಲೆ ಇಸ್ರೇಲ್ ಕ್ರೂರ ದಾಳಿಯನ್ನ ಮಾಡಿದೆ. ಹೀಗಾಗಿ ಮಧ್ಯಂತರ ಶಾಂತಿ ಒಪ್ಪಂದಕ್ಕೆ ಯಾವುದೇ ರೀತಿಯಾದಂತಹ ಬೆಲೆ ಇಲ್ಲ ಅಂತ ಹೇಳಿ ಈ ಒಪ್ಪಂದಕ್ಕೆ ಸಹಿ ಹಾಕಿದ್ದ ಇರಾನ್ ಹೇಳ್ತಾ ಇದೆ. ಶತ್ರುಗಳ ಮುಂದೆ ಇರಾನ್ ಎಂದಿಗೂ ಕೂಡ ಶರಣಾಗೋದಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿದೆ. ಮೊದಲು 14 ಅಂಶಗಳ ಪ್ರಸ್ತಾವನೆಯನ್ನು ಜಾರಿಗೆ ತನ್ನಿ ಅಂತ ತಾಕೀತು ಮಾಡಿದೆ. ಅದಾದ ಮೇಲೆ ಅಂತಿಮ ಒಪ್ಪಂದಕ್ಕೆ ಇರಾನ್ ಬರುತ್ತೆ ಅನ್ನುವಂತಹ ಸಂದೇಶವನ್ನು ಇರಾನ್ ರವಾನಿಸಿದೆ. ಅಲ್ಲಿವರೆಗೂ ಅಂತಿಮ ಒಪ್ಪಂದಕ್ಕೆ ಇರಾನ್ ಸಹಿ ಹಾಕುವುದಿಲ್ಲ ಅಂಥೇಳಿ ಸ್ಪಷ್ಟವಾಗಿ ಹೇಳಿದೆ. ಈಗ ಅಮೆರಿಕ ಹೇಳ್ತಿರೋದೇನು ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಅಮೆರಿಕ ಹಾಕಿದಂತಹ ನಿಯಮವನ್ನು ಪಾಲಿಸದೇ ಇದ್ದರೆ ಇರಾನ್ಗೆ ಉಳಿಗಾಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇರಾನ್ ಆದಷ್ಟು ಬೇಗ ತನ್ನ ವರ್ತನೆಯನ್ನು ಬದಲಿಸಿಕೊಳ್ಳಲಿ ಅನ್ನುವಂತಹ ಸೂಚನೆಯನ್ನು ಅಮೆರಿಕ ಕೊಟ್ಟಿದೆ. ದುರ್ವರ್ತನೆ ತೋರಿದರೆ ಯುದ್ಧ ಪುನರಾರಂಭ ಆಗತ್ತೆ ಅನ್ನುವಂಥದ್ದನ್ನು ಅಮೆರಿಕ ಹೇಳ್ಕೊಳ್ತಾ ಇರುವಂಥದ್ದು. ಮುಂದಾಗುವ ಘೋರ ದಾಳಿಗೆ ಇರಾನ್ ನೇರ ಹೊಣೆ ಆಗತ್ತೆ ಅನ್ನುವಂಥದ್ದನ್ನು ಮೊದಲು ದಾಳಿ ನಡೆಸಿರುವಂತಹ ಅಮೆರಿಕ ಹೇಳ್ತಾ ಇದೆ. ಇಸ್ರೇಲ್ ಇರಾನ್ ಜಗಳವನ್ನು ಕೂತು ಬಗೆಹರಿಸಬಹುದು ಅನ್ನುವ ಸಲಹೆಯನ್ನು ಅಮೆರಿಕ ಹೇಳ್ತಾ ಇದೆ.